ಬಿಗ್ ಬಾಸ್ ಬೇಬಿ ಡಾಲ್ ನಿವೇದಿತಾ ಗೌಡ ತುಂಬಾನೇ ಪ್ರಬುದ್ಧವಾಗಿದ್ದಾರೆ. ಅವರ ಮಾತು ಚಿಕ್ಕ ಹುಡುಗಿಯ ತರವೇ ಅನಿಸ್ತವೆ, ವರ್ತನೆ ಕೂಡ ಪುಟ್ಟ ಹುಡುಗಿಯ ತರವೇ ಕಾಣಿಸ್ತವೆ. ಆದರೆ ಈ ಹುಡುಗಿಯ ಆಳವಾದ ಮಾತುಗಳನ್ನು ಕೇಳ್ತಾ ಹೋದಂತೆ ನೀವಿ ನಿಜಕ್ಕೂ ತುಂಬಾನೇ ಬುದ್ಧಿವಂತೆ ಅನಿಸುತ್ತೆ. ಬಿಗ್ ಬಾಸ್ ಅಲ್ಲೂ ಈ ಒಂದು ಫೀಲ್ ಬಂದಿತ್ತು. ಆದರೆ ಮದುವೆ ವಿಚಾರದಲ್ಲಿ ನಿವೇದಿತಾ ತಪ್ಪು ಮಾಡಿದ್ರಾ ಅನ್ನುವ ಭಾವನೆ ಕೂಡ ಮೂಡುತ್ತೆ. ಕಾರಣ ನಿವೇದಿತಾ ಕೊಟ್ಟಿರೋ ಸಂದರ್ಶನದಲ್ಲಿ ಅವರ ಮಾತು ಕೇಳ್ತಾ ಹೋದ್ರೆ ಆ ಒಂದು ಅಭಿಪ್ರಾಯ ಬರುತ್ತೆ. ನಿವೇದಿತಾ ಮನಸ್ಸು ಬಿಚ್ಚಿ ಮಾತನಾಡಿರೋ ಆ ಮಾತುಗಳ ಇನ್ನಷ್ಟು ಮಾಹಿತಿ ಇಲ್ಲಿದೆ ನೋಡಿ. ಬಿಗ್ ಬಾಸ್ ಮನೆಯಲ್ಲಿ ನಿವೇದಿತಾ ಗೌಡ ಒಳ್ಳೆ ಹೆಸರು ಪಡೆದುಕೊಂಡಿದ್ರು. ಪುಟ್ಟ ಹುಡುಗಿಯ ತರವೇ ಮಾತನಾಡಿ ಗಮನ ಸೆಳೆದಿದ್ರು. ಆದರೆ ಆ ಹುಡುಗಿ ಹೊರಗೆ ಬಂದ ಮೇಲೆ ಸಹ ಸ್ಪರ್ಧೆಯನ್ನೇ ಮದುವೆ ಆಗ್ತಾರೆ ಎನ್ನುವ ಅಂದಾಜು ಯಾರಿಗೂ ಇರಲಿಲ್ಲ. ಆದರೆ ನಿವೇದಿತಾ ಪ್ರೀತಿಯಲ್ಲಿಯೇ ಬಿದ್ದರು. ಸೋಷಿಯಲ್ ಮೀಡಿಯಾದಲ್ಲೂ ನೀವು ಮದುವೆ ಆದರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತಾನೆ ಇದ್ರು. ಈವೆಂಟ್ಗೆ ಹೋದಾಗಲೂ ಇದೇ ಅಭಿಪ್ರಾಯ ಬರ್ತಾನೆ ಇತ್ತು. ನಾವು ಮದುವೆ ಆದರೆ ಚೆನ್ನಾಗಿ ಇರ್ತೀವಿ ಅಂತಲೂ ನಿವೇದಿತಾ ಅವರಿಗೂ ಅನಿಸಿತ್ತು. ಅದಕ್ಕೆ ಮದುವೆ ಕೂಡ ಆದರು. ಹೌದು, ನಿವೇದಿತಾ ಪ್ರೀತಿಸಿಯೇ ಮದುವೆಯೇನೋ ಆದರು. ಆದರೆ ಇಬ್ಬರ ನಡುವೆ ಕೆಪಬಿಲಿಟಿ ಇಲ್ಲ ಅಂತ ಡಿವೋರ್ಸ್ ಕೂಡ ಆಯಿತು. ಆಗ ಅಸಲಿ ವಿಚಾರ ಗೊತ್ತೇ ಇಲ್ಲದೆ ಯಾರು ಏನೇನೋ ಕಾಮೆಂಟ್ಗಳನ್ನು ಮಾಡಿದ್ರು. ಇದಕ್ಕೆ ತಲೆನೇ ಕೆಡಿಸಿಕೊಳ್ಳದ ನಿವೇದಿತಾ ಏನೂ ಆಡಲೇ ಇಲ್ಲ. ಇಬ್ಬರಿಗೂ ಪರಸ್ಪರ ಗೌರವ ಇತ್ತು. ಅದಕ್ಕೇನೆ ಡಿವೋರ್ಸ್ ಕೂಡ ಆಯಿತು. ನಿವೇದಿತಾ ಅವರಿಗೆ ಒಂದೇ ದಿನದಲ್ಲಿಯೇ ಡಿವೋರ್ಸ್ ಸಿಕ್ಕಿದೆ. ಡಿವೋರ್ಸ್ ಕೇಸಲ್ಲಿ ಸ್ವಲ್ಪ ಟೈಮ್ ತೆಗೆದುಕೊಳ್ತಾರೆ. ಆದರೆ ಇವರ ಕೇಸಲ್ಲಿ ಹಾಗೆ ಆಗಲೇ ಇಲ್ಲ. ಒಂದೇ ದಿನಕ್ಕೇನೆ ಇವರಿಗೆ ಡಿವೋರ್ಸ್ ಸಿಕ್ಕಿದೆ. ಇದನ್ನು ಅಷ್ಟೇ ಮುಕ್ತವಾಗಿ ನಿವೇದಿತಾ ಹೇಳ್ಕೊಳ್ತಾರೆ. ಹಾಗೆ ಡಿವೋರ್ಸ್ ಆದಮೇಲೆ ಯಾಕೆ ಪ್ರೆಸ್ ಮೀಟ್ ಮಾಡಿದ್ವು ಅನ್ನೋದನ್ನು ಕೂಡ ನಿವೇದಿತಾ ಹೇಳ್ತಾರೆ. ಈ ವಿಚಾರದಲ್ಲಿ ನನಗೆ ಗೊತ್ತೇ ಇಲ್ಲದವರು ಮಾತಾಡಿದ್ದಾರೆ. ಏನು ಬೇಕೋ ಅದನ್ನೆಲ್ಲ ಹೇಳಿದ್ದಾರೆ. ನಮ್ಮ ನಡುವೆ ಏನು ಆಗಿದೆ ಅನ್ನೋದು ಗೊತ್ತಿಲ್ಲ, ಆದರೂ ನಮ್ಮ ಬಗ್ಗೆ ಮಾತನಾಡಿದ್ದಾರೆ. ಅದಕ್ಕೇನೆ ಇದಕ್ಕೊಂದು ಕೊನೆ ಹಾಡೋ ಅಂತಲೇ ಪ್ರೆಸ್ ಮೀಟ್ ಮಾಡಿದ್ವು. ಅದು ಬಿಟ್ಟರೆ ನಮ್ಮ ಬಗ್ಗೆ ಯಾಕೆ ಏನೇನೋ ಆಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ನಾವು ರಿಯಾಕ್ಟ್ ಮಾಡಲಿ ಅಂತಲೇ ಹಾಗೆ ಹೇಳ್ತಾ ಇದ್ರೋ ಏನೋ ಅನಿಸುತ್ತೆ. ಆದರೆ ನಮ್ಮ ನಡುವೆ ಕೆಪಬಿಲಿಟಿ ಇಲ್ಲ ಅನ್ನೋ ಕಾರಣಕ್ಕೇನೆ ದೂರ ಆದ್ವು ಅಂತ ನಿವೇದಿತಾ ಹೇಳ್ಕೊಂಡಿದ್ದಾರೆ. ನಿವೇದಿತಾ ಗೌಡ ಅವರು ಗ್ಲಾಮರಸ್ ಡ್ರೆಸ್ ಕೂಡ ತೊಡ್ತಾರೆ. ಆದರೆ ಇದನ್ನು ನೋಡಿದವರು ಕೆಟ್ಟದಾಗಿಯೇ ಕಾಮೆಂಟ್ ಮಾಡ್ತಾರೆ. ಇದಕ್ಕೂ ಉತ್ತರ ಕೊಡುವ ನಿವೇದಿತಾ ಒಂದು ಮಾತು ಹೇಳ್ತಾರೆ. ಒಳ್ಳೆಯದು ಕೆಟ್ಟದು ಅನ್ನೋದು ಅವರ ಮನಸ್ಸಿನಲ್ಲೇ ಇರುತ್ತೆ. ಅದಕ್ಕೇನೆ ಹಾಗೆ ಮಾತನಾಡ್ತಾರೆ. ಹಾಗಾಗಿ ಈ ಥರ ಕೆಟ್ಟ ಕಾಮೆಂಟ್ ಹೊಡೆಯೋರಿಗೆ ನಾನು ರಿಯಾಕ್ಟ್ ಮಾಡೋಕ್ಕೇನು ಹೋಗೋದಿಲ್ಲ ಅಂತಲೇ ನಿವೇದಿತಾ ಹೇಳ್ಕೊಂಡಿದ್ದಾರೆ. ಪಾಡ್ಕಾಸ್ಟಲ್ಲಿಯೇ ನಿವೇದಿತಾ ಗೌಡ ಈ ಎಲ್ಲ ವಿಚಾರಗಳನ್ನು ಮುಕ್ತವಾಗಿ ಹೇಳ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು.